ದೇವರ ಸೃಷ್ಟಿಯಲ್ಲಿ ಸರ್ವೇಂದ್ರಿಯಣಂ ನಯನಂ ಪ್ರಧಾನಂ ಅಂದರೆ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿಗಳು ಯಾವ ರೀತಿನೋ ಅದೇ ಥರ ಕಣ್ಣು ಪ್ರಧಾನ. ಕಣ್ಣಿಲ್ಲದ ಜೀವನ ವ್ಯರ್ಥ. ಕಣ್ಣಿಲ್ಲದಿದ್ದರೆ ಏನನ್ನು ನೋಡಲಿಕ್ಕಾಗುವುದಿಲ್ಲ, ನಾವು ಪರಾವಲಂಬಿಗಳಾಗ್ತೀವಿ. ಆದರೆ ಕಣ್ಣನ್ನು ಎಷ್ಟೊಂದು ಅದ್ಭುತವಾಗಿ ದೇವರು ಸೃಷ್ಟಿ ಮಾಡಿದ್ದಾನೆ ಅಂದರೆ, ಆ ಕಣ್ಣಿಗೆ ಎಂತಹ ಶಕ್ತಿ ಇದೆ ಅಂದರೆ ಇಡೀ ಜಗತ್ತನ್ನೇ ಕ್ಷಣ ಮಾತ್ರದಲ್ಲಿ ದೃಷ್ಟಿ ಇಟ್ಟು ನೋಡುವಂತಹ ಶಕ್ತಿ ಇದೆ. ಏನು ಬೇಕಾದರೂ ಕಣ್ಣಿನಿಂದ ಸಾಧಿಸಬಹುದು. ಆದರೆ ಕಣ್ಣೇ ಇಲ್ಲ ಅಂದರೆ ನಿಜವಾಗ್ಲೂ ಏನೂ ಮಾಡೋಕ್ಕಾಗಲ್ಲ, ಪರಾವಲಂಬಿಗಳಾಗ್ತೀವಿ. ಇಂತಹ ಅದ್ಭುತವಾದಂತಹ ಕಣ್ಣನ್ನು ಸೃಷ್ಟಿ ಮಾಡಿದಂಥ ದೇವರು ನಿಜವಾಗ್ಲೂ ಅದೆಂಥ ಮಹಾಶಕ್ತಿವಂತ. ಆದರೆ ಒಂದೊಂದು ಇಂದ್ರಿಯಗಳಿಗೂ ಒಂದೊಂದು ಶಕ್ತಿಯನ್ನು ಕೊಟ್ಟಿದ್ದಾನೆ. ಕಿವಿ ಇರ್ಬೋದು, ಮೂಗಿರ್ಬೋದು, ನಾಲಿಗೆ ಇರ್ಬೋದು, ಪ್ರತಿಯೊಂದು ಪಂಚೇಂದ್ರಿಯಗಳಿಗೂ ಒಂದೊಂದು ಶಕ್ತಿ ಕೊಟ್ಟಿದ್ದಾನೆ. ಅದರಲ್ಲಿ ಅತ್ಯಂತ ಪ್ರಾಮುಖ್ಯವಾದದ್ದು ಅಂದರೆ ನಯನ ಅಂದರೆ ಕಣ್ಣು. ಕಣ್ಣಿಗಿಂತಲೂ ಶ್ರೇಷ್ಠವಾದದ್ದು ಅಂದರೆ ಮನಸ್ಸು. ಮನಸ್ಸಿಗಿಂತ ಶ್ರೇಷ್ಠವಾದದ್ದು ಯಾವುದು ಅಂದರೆ ನಮ್ಮ ಆತ್ಮ.